ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ಲೋನ್ ತೊಗೊಂಡೇ ತೋರಿಸ್ತಾ ಇದ್ದೀನಿ. ವೀಡಿಯೋದಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೊಂಡು ಯಾವ ರೀತಿ ಪ್ರೊಸೆಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹಿತ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಹಾಗಾದರೆ ನಿಮ್ಮ ಸಿವಿಲ್ ಸ್ಕೋರ್ ಇಲ್ಲದೇ ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಾ ಅಂದರೆ ಯೋಚಿಸಿದ್ದೀರಾ? ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಈಸಿಯಾಗಿ ಸಿಗುತ್ತದೆ ನಿಮಗೆ ಲೋನ್ ಎಂಬುದು. ಹಾಗಾದರೆ ಬನ್ನಿ ನೋಡೋಣ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ 3 ಮಿನಿಟಲ್ಲೇ ನೀವು ಈಸಿಯಾಗಿ ಲೋನ್ ಎಂಬುದು ತಗೋಬೋದು. ಹಾಗಾದರೆ ಬನ್ನಿ ನೋಡೋಣ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಬ್ರಾಂಚ್ ಅಂತೇಳಿ. ನೀವೇನಾದರೂ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊತೀನಿ ಅಂದರೆ ಯಾವ ರೀತಿ ಟೈಮ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.5 ಸ್ಟಾರ್ ರೇಟಿಂಗ್ ಇದೆ ಮತ್ತು 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ತೇವೆ. ಹಾಗಾದರೆ ಬನ್ನಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಂಡ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ನೋಡ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಸಪೋಸ್ 20,000 ರೂಪಾಯಿ ಲೋನ್ ತೊಗೊಂಡ್ರೆ 3 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ APR ರೇಂಜ್ ಬಂದುಬಿಟ್ಟು ನಿಮಗೆ ಇಲ್ಲಿ 72.7 ಇರುತ್ತೆ. ಈಕ್ವಲೆಂಟ್ ಮಂತ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು 2.5 ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ ಇಲ್ಲಿ 900 ರೂಪಾಯಿ ಇರುತ್ತೆ. GST ಬಂದುಬಿಟ್ಟು 161 ರೂಪಾಯಿ ಇರುತ್ತೆ. ಇಂಟ್ರೆಸ್ಟ್ ಬಂದುಬಿಟ್ಟು 1,510 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 7,170 ರೂಪಾಯಿ ಇರುತ್ತೆ. ಅಮೌಂಟ್ ಡಿಸ್ಪೋಸ್ ಆಗೋದು ನಿಮಗೆ 18,940 ರೂಪಾಯಿ ಆಗುತ್ತೆ. ಅಮೌಂಟ್ ಡಿಸ್ಪೋಸ್ ಆಗೋದು ನಿಮಗೆ 18,940 ರೂಪಾಯಿ ಇರುತ್ತೆ. ಮತ್ತು ನೋಡ್ಬೋದು, ನಿಮಗೆ ಟೋಟಲ್ ರಿಪೇಮೆಂಟ್ ಮಾಡೋ ಅಮೌಂಟ್ ಬಂದುಬಿಟ್ಟು ನಿಮಗೆ ಇಲ್ಲಿ 21,510 ರೂಪಾಯಿ ಇರುತ್ತೆ. ನೋಡ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೋಬೇಕಂದ್ರೆ ಯಾವ ರೀತಿ ಪ್ರೊಸೆಸ್ನ ಫಾಲೋ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. OTPನ ಎಂಟ್ರಿ ಮಾಡಿಕೊಂಡು ಅದೇ ರೀತಿಯಾಗಿ ಕೆಳಗಡೆ ನೋಡ್ಬೋದು, ನಿಮಗೆ ಹೋಮ್ ಇದೆ, ಲೋನ್ ಇದೆ, ಎಲ್ಲರೂ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈಗ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ. ಮತ್ತು ಈ ರೀತಿಯಾಗಿ ಅಲೋ ಮಾಡ್ಕೊಳ್ಳಿ. ಎಲ್ಲ ಪರ್ಮಿಷನ್ನ ನೀಟಾಗಿ ಅಲೋ ಮಾಡ್ಕೊಳ್ಳಿ. ಎಲ್ಲರೂ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಮತ್ತೆ ಅಲೋ ಮಾಡ್ಕೊಳ್ಳಿ. ಸ್ವಲ್ಪ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಇನ್ಕಮ್ ಟೈಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಯಾಲರಿಡ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಮಂತ್ಲಿ ಇನ್ಕಮ್ ಎಷ್ಟು, ಈ ರೀತಿಯಾಗಿ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಏನು ಬರುತ್ತೆ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಂಡುತ್ತೆ, ಅದಕ್ಕೋಸ್ಕರ ಲೋಡಿಂಗ್ ಆಗ್ತಾ ಇದೆ, ಇಶೇಟ್ ಆಗ್ತಾ ಇದೆ. ನೀವು ನೋಡ್ಬೋದು ನಿಮಗೆ ಲೋನ್ ಆಫರ್ ಎಂಬುದು ಕ್ರಿಯೇಟ್ ಆಗ್ತಾ ಇದೆ. ನೋಡ್ಬೋದು, ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾವ ರೀತಿ ಇರುತ್ತೆ ಅದರ ಮೇಲೆ ನಿಮಗೆ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗಿರುತ್ತೆ. ಕ್ರೆಡಿಟ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಯಾವ ರೀತಿಯಾಗಿರುತ್ತೆ ನೋಡ್ಬೋದು. ನನ್ನ ಎಲಿಜಿಬಿಲಿಟಿ ಎಷ್ಟು ಬರುತ್ತೆ ಅಂತ ನೀವು ಇಲ್ಲೇ ನೋಡ್ಕೊಂಬಿಡೋದು. ಜಸ್ಟ್ 1 ಮಿನಿಟ್ವರೆಗೂ ವೇಟ್ ಮಾಡ್ಕೊಳ್ಳಿ. ನೋಡ್ಬೋದು, ನಿಮಗೆ ಸೆಕೆಂಡ್ ಓಡ್ತಾ ಇದೆ. ನಮಗೆ ಫೈನಲೈಸ್ ಲೋನ್ ಆಫರ್ ಎಂಬುದು ಫೈನಲೈಸ್ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಎಲ್ಲರೂ. ನೋಡ್ಬೋದು, ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಮೊದಲಿಗೆ ನಿಮಗೆ ಸ್ಮಾಲ್ ಅಮೌಂಟ್ ಎಂಬುದು ಕೊಡ್ತಾರೆ. ತದನಂತರ ನೀವೇನಾದರೂ ಚೆನ್ನಾಗಿ ರೀಪೇಮೆಂಟ್ ಮಾಡಿದ್ದೆ ಆಯ್ತಂದರೆ ನಿಮಗೆ ಇಲ್ಲಿ ಅಪ್ ಟು 1 ಲ್ಯಾಕ್ವರೆಗೂ ಈಸಿಯಾಗಿ ಲೋನ್ ಎಂಬುದು ಸಿಗುತ್ತೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಇಲ್ಲಿ ಪ್ರಿನ್ಸಿಪಾಲ್ ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಲೋನ್ ಟರ್ಮ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೋಡ್ಬೋದು, ನಾನು ಹೇಳಿದ್ನಲ್ಲ ನಿಮಗೆ ಮೊದಲಿಗೆ ನಿಮಗೆ ಸ್ಮಾಲ್ ಅಮೌಂಟ್ ಕೊಡ್ತಾರೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪೇಮೆಂಟ್ ಬ್ಯಾಂಕ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ನ ಎಂಟ್ರಿ ಮಾಡಿಕೊಂಡು ಪ್ರೊಸೆಸ್ ಮಾಡ್ಕೊಳ್ಳಿ. ನೋಡ್ಬೋದು, ಬ್ರಾಂಚ್ ವರ್ಕ್ಸ್ ಡಾಟಾ ಅಪ್ಲೋಡ್ ಆಲ್ಮೋಸ್ಟ್ ಕಂಪ್ಲೀಟ್, ಚೆಕ್ ಬ್ಯಾಕ್ ಸೂನ್ ಫಾರ್ ಅಪ್ಡೇಟ್ ಸ್ಟೇಟಸ್ ಯುವರ್ ಲೋನ್ ರಿಕ್ವೆಸ್ಟ್ ಅಂತಿದೆ. ಈಗ ನೋಡ್ಬೋದು, ನೀವು ಇಲ್ಲಿ ಪ್ರೊಸೆಸ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ತಗೋಬೋದಾಗಿದೆ. ಅದೇ ರೀತಿಯಾಗಿ ಮತ್ತೆ ಇನ್ವೈಟ್ಗೆ ಬನ್ನಿ. ಅದರಲ್ಲಿ ಇನ್ವೈಟ್ಗೆ ಬಂದರೆ ಇನ್ವೈಟ್ ಅರ್ನಿಂಗ್ಸ್ ಕೂಡ ನೀವು ಇಲ್ಲಿ ಒಳ್ಳೆ ದುಡ್ಡು ಎಂಬುದು ಮಾಡ್ಕೋಬೋದು. ನೋಡ್ಬೋದು, ನೀವು ಇಲ್ಲಿ 1 ರೆಫರ್ಗೆ ನಿಮಗೆ ಇಲ್ಲಿ 150 ರೂಪೀಸ್ ಎಂಬುದು ಸಿಗುತ್ತೆ. ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ರೆಫರ್ ಮಾಡೋದರ ಮುಖಾಂತರ ಈಸಿಯಾಗಿ ನೀವು ಇಲ್ಲಿ ಒಳ್ಳೆ ದುಡ್ಡು ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡ್ಕೋಬೋದಾಗಿದೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ